ವಿಡಿಯೋ ಡಿಲೀಟ್ ಮಾಡದ್ನಾ? ಮಾಡ್ದೆ ಏನ್ ಮಾಡ್ತಾನೆ? ಮಾಡ್ಲಿಲ್ಲ ಅಂದ್ರೆ ನಾನ್ ಬಿಡ್ತೀನಾ? ಲೇ, ಮನುಷ್ಯನೇನೋ ನೀನು. ನೀನ್ ತಪ್ಪು ಮಾಡಿದ್ಯಾ ಅಂತ ಗೊತ್ತು, ಆದ್ರೆ ಅವನು ಹೇಳೋವರೆಗೂ ಅಷ್ಟಕ್ಕೂ ಏನ್ ನಡೀತು ಅನ್ನೋದು ಗೊತ್ತೇ ಇರ್ಲಿಲ್ಲ. ನಾನು ಆ ತಪ್ಪನ್ನ ಬೇಕು ಅಂತ ಮಾಡ್ಲಿಲ್ಲ. ರಾಜಲಕ್ಷ್ಮಿ ಒಂದ್ ವೇಳೆ ಸಿಗದೆ ಹೋದ್ರೆ ಅಂತ ಮಾಡ್ದೆ ಅಷ್ಟೇ. ಸಿಗಲ್ಲ ಅಂತ ಬಲವಂತ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾಳೆ ಮದುವೆ ಆದ್ರೂ ಆ ಹುಡುಗಿ ನಿನ್ ಜೊತೆ ಸಂತೋಷವಾಗಿ ಹೇಗೋ ಸಂಸಾರ ಮಾಡ್ತಾಳೆ. ಮದ್ವೆ ಒಂದಾಗ್ಲಿ, ಇದನ್ನೆಲ್ಲ ಮರೆಯೋ ತರ ನಾನ್ ಮಾಡ್ತೀನಿ. ಒಟ್ನಲ್ಲಿ ಆ ವಿಡಿಯೋ ಹೊರಗೆ ಬರ್ದಿರೋ ತರ ಡಿಲೀಟ್ ಮಾಡ್ಸಿದ್ರಿ ತಾನೆ? ನಿಮ್ಮಮ್ಮನಿಗೋಸ್ಕರ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ತಿದ್ದೀನಲ್ಲ ಅಂತ ನೋವು ಪಡ್ತಾ ಡಿಲೀಟ್ ಮಾಡ್ದ ಕಣೋ ಅವನು. ನೀನ್ ತಪ್ಪು ಮುಚ್ಚೋಯ್ತು ಅಂತ ನೀನ್ ಆನಂದ ಪಡ್ತಿದ್ಯಾ? ಮಾಡ್ದೇ ಇರೋ ತಪ್ಪಿಗೆ ಅವನು ಮಾತ್ರ ಅಪರಾಧಿಯಾಗಿ ಉಳ್ಕೋತಾ ಇದ್ದಾನೆ. ಆಗ್ಲೂ ಕೂಡ ಈಗ್ಲೂನು. ನೀವೇನ್ರಿ ಅವನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ಇವನೇ ತಾನೆ ರಾಜಲಕ್ಷ್ಮಿನ ಮದ್ವೆ ಆಗ್ತೀನಿ ಅಂತಿರೋದು. ನೀನು ಮಾತಾಡ್ಬೇಡ. ನಿನ್ನಿಂದಾನೆ ಅವನು ಹೀಗೆ ತಯಾರಾಗ್ತಿದ್ದಾನೆ. ಇವನು ಹೀಗೆ ಎಲ್ರ ಮುಂದೆ ಕೆಟ್ಟವನಾಗ್ತಿರೋದು. ನನ್ನ ತಾಯಿ ನೋವು ಪಡಬಾರ್ದು ಅಂತ, ನನ್ನ ತಮ್ಮ ನೋವು ಪಡಬಾರ್ದು ಅಂತ ಅಷ್ಟು ದೊಡ್ಡ ಆರೋಪನ ಹೊರೋದಿಕ್ಕೆ ಅವನು ಸಿದ್ಧ ಆದ. ಯಾವತ್ತಾದ್ರೂ ಅವನು ಹಾಗೆ ನೀನು ಇವನ್ ಬಗ್ಗೆ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದಕ್ಕೆ ನೀವಿಬ್ರು ಇದಿರಲ್ಲ, ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ನಾನು ದುರಾದೃಷ್ಟವಂತ ಕಣೋ. ಮನೆ ಹೆಸರು ಉಳಿಸ್ಬೇಕಾಗಿರೋನ್ನ ಮನೆ ಹೊರಗಡೆ ಇಟ್ಟು ನಿನ್ನಂತವ್ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಕಣೋ. ಅಂದ್ರೆ ಏನು? ಅವನ್ ತರ ಇವನು ಮನೆಯಿಂದ ಆಚೆ ಹೋಗು ಅಂತಿದ್ದೀರಾ? ನಿಜವಾಗ್ಲೂ ಇವನು ಹೊರಗಡೆನೆ ಇದ್ರೆ ಇವನು ತಪ್ಪಿಗೆ ತಪ್ಪು ಆಲೋಚನೆಗಳಿಗೆ ಜನರು ಯಾವತ್ತೋ ಸಾಯಿಸ್ತಿದ್ರು. ಮನೇಲಿರೋದಿಕ್ಕೆ ಇನ್ನೂ ಬದುಕೆ ಇದ್ದಾನೆ. ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ರೆ ನೀವೇನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಈಗ ಇವ್ರ ಮಗ ಏನೋ ದೊಡ್ಡ ತ್ಯಾಗ ಮಾಡಿದಾನೆ ಅಂತ ಸ್ವಲ್ಪ ಎಮೋಷನಲ್ ಆಗ್ತಾ ಇದಾರೆ. ಲೇ, ಹೌದು ಕಣೋ, ಅವನು ತ್ಯಾಗನೆ ಮಾಡಿದಾನೆ. ಆ ವಿಡಿಯೋ ಡಿಲೀಟ್ ಮಾಡಿ ನಿನಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ದಾನೆ. ಇಲ್ಲ ಅಂದಿದ್ರೆ ಆ ವಿಡಿಯೋ ನೋಡಿದ ಮರುಕ್ಷಣನೇ ರಾಜಾರಾಮ್ ಅವ್ರ ಕೈಲಿ ನಿನ್ನ ಸಾವನ್ನ ನಿಮ್ಮಮ್ಮ ನಾನು ಮಾತ್ರ ಅಲ್ಲ, ಆ ದೇವರು ಕೂಡ ತಡೆಯಕ್ಕಾಗ್ತಿರ್ಲಿಲ್ಲ. ಈ ಕ್ಷಣದಿಂದ ನೀನು ಬದುಕೋ ಬದುಕು ಅವನು ಹಾಕಿರೋ ಭಿಕ್ಷೆನೆ ಕಣೋ. ನನ್ನ ಮಗ ಹಾಕಿರೋ ಭಿಕ್ಷೆ ನೆನ್ಪಲ್ಲಿಟ್ಕೋ. ಅವ್ರ ಮಾತ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ನಾವು ಮಂಟಪಕ್ಕೆ ಹೋಗ್ಬೇಕು, ಬೇಗ ಹೋಗೋಣ ಬಾ. ನಾನು ಯಾವಾಗಿಂದ ಐಷಾರಾಮಿತನಕ್ಕೆ ಬೇರೆ ಪದ್ಧತಿಗಳಿಗೆ ಅಭ್ಯಾಸ ಪಟ್ಟಿರೋ ವಿದೇಶದಿಂದ ಬಂದಿರೋ ಈ ಹುಡುಗಿ ಈ ಮನೆಗೋಸ್ಕರ, ಈ ಮನೆಯಲ್ಲಿರೋರ ಅಭಿಮಾನಕ್ಕೋಸ್ಕರ ತನ್ನ ಪ್ರೀತಿನೇ ಬೇಡ ಅಂತಂದ್ಲು. ಆದ್ರೆ ನೀನು ಈ ರಾಜಾರಾಮ್ ಮಗಳು ರಾಜಲಕ್ಷ್ಮಿ ಈ ಹೃದಯದ ಮೇಲೆ ಆಡೋದಕ್ಕೆ ಅಭ್ಯಾಸ ಪಟ್ಟು ಈಗ ಈ ಹೃದಯದ ಜೊತೆಗೆ ಆಡ್ಕೋತಿದ್ಯಲ್ವೇ ನಮ್ಮ. ಅಪ್ಪನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ಅಪ್ಪಂಗೆ ಮೋಸ ಮಾಡ್ತಿದೀಯಾ? ಏನ್ ಅದ್ಭುತ ಗೊತ್ತಾ, ಈಗ್ಲೂ ಮೋಸ ಮಾಡಬೇಕು ಅಂತಾನೆ ನೋಡ್ತಾ ಇದೀಯಾ? ಇಲ್ಲ ಅಪ್ಪ. ಶಭಾಷ್ ರಾಜಲಕ್ಷ್ಮಿ, ನೀನ್ ತುಂಬಾ ಬೆಳೆದ್ಬಿಟ್ಟಿಯಮ್ಮ. ಅಪ್ಪನಿಗೆ ಕಣ್ಣಲ್ಲಿ ಕಣ್ಣೀರ್ ತರಿಸೋ ಅಷ್ಟು ಬೆಳೆದ್ಬಿಟ್ಟಿದ್ಯಮ್ಮ. ಅಪ್ಪ ಅಯ್ಯೋ ಬೇಡಮ್ಮ, ಬೇಡಮ್ಮ, ಅಯ್ಯೋ ಬೇಡಮ್ಮ. ಇನ್ನೂ ನನ್ನ ನಂಬಿಸ್ಬೇಕು ಅಂತ ಮಾತ್ರ ನೋಡ್ಬೇಡ. ನಿನ್ನ ನಿನ್ ಕಣ್ಣೀರನ್ನು ನೋಡಿ ಮೋಸ ಹೋಗಿದ್ ಸಾಕು. ನಿನಗೋಸ್ಕರ ಕಳ್ಕೊಂಡಿದ್ ಮರ್ಯಾದೆ ಸಾಕು.
ಇನ್ನೂ ನಿನಗೋಸ್ಕರ ಕಳ್ಕೊಳ್ಳೋದಕ್ಕೆ ನನ್ನ ಪ್ರಾಣ ಬಿಟ್ಟು ಇನ್ನೇನೂ ಇಲ್ಲಮ್ಮ, ಏನೂ ಇಲ್ಲ. ಬಿಡ್ತು ಅನ್ನಿ. ರಾಜು, ಏನು ಈ ಮಾತೆಲ್ಲ? ಮಾತಾಡಿಸ್ತಿದ್ದಾಳಮ್ಮ. ನನ್ನ ಮಗಳು ಬೆಳೀತಾ ಇರೋ ರೀತಿ ನೋಡಿ ತಡ್ಕೊಳಕ್ಕಾಗ್ದೆ ಮಾತುಗಳು ತಾನಾಗೆ ಬರ್ತಿದೆ. ಅಪ್ಪ, ನೀನ್ ಇಷ್ಟೆಲ್ಲ ಎತ್ತರಕ್ಕೆ ಬೆಳಿತೀಯ ಅಂತ ನಾನು ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಅಪ್ಪ, ನಾನು ಹೇಳ್ತಿರೋದು ನಿಜ ಅಪ್ಪ. ನಿಮ್ಮನ್ನ ಹೇಗಪ್ಪ ನಂಬ್ಸೋದ್ ನಾನು? ಸುಮ್ನಿರು ರಾಜಲಕ್ಷ್ಮಿ.